ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇದ್ದೀನಿ. ನಿನ್ನೆ ನಡೆದಂಥ ಒಂದು ಯುವಜನತ ಶಕ್ತಿ ಧಾರವಾಡದಲ್ಲಿ ನಡೆದಂಥ ಒಂದು ಪ್ರತಿಭಟನೆ ನಿಜಕ್ಕೂ ಅವರ ಆಕ್ರೋಶಗಳ ನುಡಿಗಳು ಸರ್ಕಾರವನ್ನು ಎಚ್ಚರಿಸ್ತಾ ಇದೆ. ಈ ಸರ್ಕಾರವನ್ನು ಎಚ್ಚರಿಸ್ತಾ ಇದೆ, ನೀವೇನಾದರೂ ಇದನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದಲ್ಲಿ ಅದರ ದಿಟ್ಟ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗತ್ತೆ ಅಂತ ಹೇಳ್ತೀನಿ. ಏಕೆಂದರೆ ಆ ಪಕ್ಷ ಈ ಪಕ್ಷ ಯಾವುದೇ ಪಕ್ಷ ಇರ್ಬೋದು, ಯುವಜನತೆ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಅನುಭವಿಸ್ತಕ್ಕಂಥ ನೋವು, ನೂರಾರು ಕನಸುಗಳ ಜೊತೆ ಆಟ ಆಡುವಂಥ ಕೆಲಸ ಮಾಡಬೇಡಿ ಅಂತ ಕೇಳ್ತೀನಿ. ನಿನ್ನೆ ನಡೆದಂಥ ಒಂದು ಎಚ್ಚರಿಕೆ, ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಏನು ಯುವ ಸಮೂಹ ಮಾಡಿದೆ ಅದನ್ನು ದಯವಿಟ್ಟು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಅವ್ರಿಗೇನು ಉದ್ಯೋಗ ಸೃಷ್ಟಿಯನ್ನು ಮಾಡಿಕೊಡುವಂಥ ಕೆಲಸಗಳನ್ನು ಮಾಡಬೇಕು. ದಯವಿಟ್ಟು ಅವ್ರ ಜೊತೆ ಒಂದು ಚೆಲ್ಲಾಟ ಆಡುವಂತಹ ಪರಿಸ್ಥಿತಿ ಬೇಡ. 2,75,000 ಉದ್ಯೋಗ ಕೊಡ್ತೀವಿ, ಖಾಲಿ ಇದೆ ಅನ್ನೋದು ವಿದ್ಯಾರ್ಥಿಗಳ ಪ್ರತಿಭಟನೆ. ದಯವಿಟ್ಟು, ಯಾಕಂದರೆ ಅವರು ಒಂದು ವಯಸ್ಸಾಗೋಗ್ತಾ ಇದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಿಸೋಕ್ಕೆ ವಯಸ್ಸಾಗೋಗ್ತಾ ಇದೆ ಅಂತ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಆ ವಯೋಮಿತಿಯನ್ನಾದರೂ ಹೆಚ್ಚಿಸಿ ಅವ್ರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇವತ್ತು ನಿಮ್ಮ ಯಾವುದು ಉಚಿತ ಅಂತ ಹೇಳ್ತಾ ಇದ್ದಾರೆ. 2,000 ಮೊನ್ನೆ DCM ಶಿವಕುಮಾರ್ ಸಾಹೇಬರು ಹೇಳಿದ್ರು, ನಾವು 3,000 ಕೊಡ್ತಾ ಇದ್ದೀವಿ, ಕಷ್ಟ ಇದೆ ಅಂತ. ಅವ್ರು ಹೇಳ್ತಾರೆ, ಯಾರಿಗೆ ಬೇಕು ನಿಮ್ಮ 3,000? ಯಾರಿಗೆ ಬೇಕು ನಿಮ್ಮ 2,000? ಉಚಿತ ಯಾವ್ದು ಬೇಕು? ನೀವು ಬಸ್ ಅಂತ ಕೇಳಿದ್ವ ನಾವು ಅಂತ ಯುವಜನತೆ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನೇಪಾಳದಲ್ಲಿ ಆದಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗೋದು ಬೇಡ. ಯಾಕಂದರೆ ವಿಧಾನಸೌಧಕ್ಕೆ ನುಗ್ಗಿ ಇರ್ತಕ್ಕಂಥ MLAಗಳನ್ನು ಹೊರಗೆ ಹಾಕ್ತೀವಿ ಅಂತ ಅವರ ಆಕ್ರೋಶಭರಿತವಾದ ಒಂದು ಮಾತು ಬರ್ತಾ ಇದೆ.